ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆ ಕಂಪ್ಲೀಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಕಲಶ, ಕೈದಾರ, ಪೂಜೆ ತಟ್ಟೆ ಮತ್ತು ಬಾಗಿಣದ ವಿವರ ಇಲ್ಲಿದೆ, ಬನ್ನಿ. ಬೆಳ್ಳಿ ತಟ್ಟೆ ಒಂದು ಇಟ್ಬಿಟ್ಟು ಇದರಲ್ಲಿ ಸ್ವಲ್ಪ ಅಕ್ಕಿ ಹಾಕಬೇಕು. ಅಕ್ಕಿಗೆ ಮೆಜರ್ಮೆಂಟ್ ಇಲ್ಲ, ಜಸ್ಟ್ ನೀವು ಕಳಶದ ಚೊಂಬು ಕದಲ್ದಿರ ಇರೋಕ್ಕೆ ಇದು ಅಕ್ಕಿ ಹಾಕ್ತಾ ಇರೋದು. ಇಲ್ಲಿ ಒಂದು ಬೆಳ್ಳಿ ಚೊಂಬು ಇಟ್ಕೊತಾ ಇದ್ದೀನಿ, ಇದರಲ್ಲೇ ನಾನು ಕಳಶನ ಜೋಡಿಸ್ಕೊಳ್ಳೋದು. ಇದಕ್ಕೆ ಅರಿಶಿನ ಕುಂಕುಮ ಸ್ಟಿಕ್ಕರ್ ಆದರೂ ನೀವು ರೆಡಿಮೇಡ್ ತಂದು ಇಟ್ಕೋಬೋದು, ಇಲ್ಲ ಗಂಧ ಅಪ್ಲೈ ಮಾಡಿಬಿಟ್ಟು ಅರಿಶಿನ ಕುಂಕುಮ ಆದ್ರೂ ಇಟ್ಕೋಬೋದು. ಈ ಥರ ಚೊಂಬಿಗೆ ಅರಿಶಿನ ಕುಂಕುಮ ಇಟ್ಮೇಲೆ ಇದರೊಳಗಡೆ ಏನೇನು ಸಾಮಾನು ಹಾಕಬೇಕು ಅಂತ ತೋರಿಸ್ತೀನಿ. ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿ ಹಾಕೋದುಂಟು. ಕಳಶದ ಚೊಂಬು ಒಳಗಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಕ್ಕಿ ಹಾಕಬೇಕು. ಅಕ್ಕಿನ ಯಾವುದಾದ್ರೂ ಕಪ್ಪಲ್ಲಿ 9 ಮೆಜರ್ಮೆಂಟ್ ಅಷ್ಟು ಹಾಕಬೇಕು. ಇಲ್ಲಿ ನಮಗೆ ಬಿಲೀಫ್ ಏನಿದೆ ಅಂದರೆ, ಹಬ್ಬ ಆದಮೇಲೆ ಇದನ್ನು ಮೆಜರ್ ಮಾಡಿದ್ರೆ 9 ಕಪ್ಗಿಂತ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂತ ಬಿಲೀಫ್ ಇದೆ. ಸೊ 9 ಕಪ್ಸ್ ಆಫ್ ಅಕ್ಕಿ ಹಾಕಿದ್ದಾಯಿತು. 9 ಅರಿಶಿನ ಕೊಂಬು ಹಾಕಬೇಕು, ಮತ್ತು ಬಟ್ಲಡಿಕೆನ 9 ಹಾಕಬೇಕು. ಈ ಹಬ್ಬಕ್ಕೆ ಎಲ್ಲನೂ 9. ಸೊ 9 ಶ್ರೇಷ್ಠ. ಮತ್ತು ಅರಿಶಿನ ಕುಂಕುಮ ಪ್ಯಾಕೆಟನ್ನು 1 ಹಾಕಬೇಕು. ಇಲ್ಲಂದರೆ ನೀವು ಅರಿಶಿನ ಕುಂಕುಮ ಡೈರೆಕ್ಟಾಗೂ ಹಾಕ್ಬೋದು. 1 ನಿಂಬೆ ಹಣ್ಣನ್ನು ಹಾಕಬೇಕಾಗತ್ತೆ. 1 ಕಾಯಿನು, ನಿಮ್ಮ ಹತ್ರ ಸಿಲ್ವರ್ದು ಲಕ್ಷ್ಮಿ ಕಾಯಿನ್ ಇದ್ರೆ ಅದನ್ನು ಹಾಕ್ಬೋದು. ಡ್ರೈ ಫ್ರೂಟ್ಸ್ ಹಾಕಬೇಕು. 5 ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ನ ಎರಡು ಒಂದು ಕವರಲ್ಲಿ ಪ್ಯಾಕ್ ಮಾಡಿ, ಆ ಕವರ್ ಕೂಡ ಹಾಕಿದ್ದೀನಿ, ಡೈರೆಕ್ಟಾಗೂ ಹಾಕ್ಕೋಬೋದು. ಇದು ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇದರಲ್ಲಿ ನಾವು ಜವಾಕು ಇಡಬೇಕು. ಜವಾಕು ನಮಗೆ ಈ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಸೊ ಅದಿಟ್ಟಿದ್ದೀನಿ. ಯಾವುದೇ ಲಕ್ಷ್ಮಿ ಅಥವಾ ಗೌರಿ ಹಬ್ಬ ಮಾಡಬೇಕಾದ್ರೂ, ಹೆಣ್ಣು ದೇವ್ರದ್ದು ಪೂಜೆ ಮಾಡಬೇಕಾದ್ರೂ ಅದು ಬಿಚ್ಚೋಲೆ ಅಂತಾರೆ ಅದನ್ನು ಕನ್ನಡದಲ್ಲಿ, ಅದನ್ನು ಇಡಬೇಕಾಗತ್ತೆ. ಮತ್ತು ಅರಿಶಿನ ಗೌರಿ ಒಂದನ್ನು ಮಾಡಿ ಅದನ್ನು ಇಡಬೇಕು. ಈ ಥರ ಗೌರಿ ಮಾಡಿಬಿಟ್ಟು ಅದಕ್ಕೆ ಚಿಕ್ಕದಾಗಿ ಕುಂಕುಮ ಇಟ್ಬಿಟ್ಟು ಅದನ್ನು ಸಹ ತಟ್ಟೆಯಲ್ಲಿ ಜೋಡಿಸ್ಬೇಕಾಗತ್ತೆ. ಮತ್ತು ಗಣಪತಿ, ಯಾವುದೇ ಪೂಜೆ ಮಾಡಿದ್ರು ಗಣಪತಿನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಗಣಪತಿನ ಇಡ್ತಾ ಇದ್ದೀನಿ. ಸೊ ಕಳಶದ ಚೊಂಬು ಮತ್ತು ತಟ್ಟೆಯಲ್ಲಿ ಏನೇನು ಇಡಬೇಕು, ಏನೇನು ಹಾಕಬೇಕು ಅಂತ ನೋಡಿದ್ರಲ್ಲ, ಇದ್ರ ಮೇಲೆ ನೀವು ವೀಳ್ಯದೆಲೆ ಜೋಡಿಸ್ಬಿಟ್ಟು ತೆಂಗಿನಕಾಯಿ ಇಟ್ಟು ಮುಖವಾಡಾದರೂ ಇಟ್ಕೋಬೋದು, ಅಥವಾ ತೆಂಗಿನಕಾಯಿ ಕಳಶ ಆದರೂ ಮಾಡ್ಕೊಳ್ಬೋದು. ನಾನು ಸುಮಾರು ವೀಡಿಯೋಸಲ್ಲಿ ಕಳಶ ಹೇಗೆ ಮಾಡ್ಕೊಳ್ಳೋದು, ಆಮೇಲೆ ಸೀರೆ ಉಡ್ಸೋದು ಯಾವ ರೀತಿ ಅಂತ ತೋರಿಸಿದ್ನಿ. ಅದರದ್ದು ಎಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೀವು ಬೇಕಾದರೆ ಅದನ್ನು ನೋಡಿ ಯಾವ ರೀತಿ ನಿಮ್ಗೆ ಅನುಕೂಲ ಐತೆ ಆ ರೀತಿ ಮಾಡ್ಕೋಬೋದು. ಈ ಕಳಶದ ಚೊಂಬಿಗೆ ನೀವು ಲಕ್ಷ್ಮಿ ಕಾಸು ಕಟ್ಕೋಬೋದು, ಅಥವಾ ಅರಿಶಿನ ಕೊಂಬನ್ನು ಕಟ್ಕೋಬೋದು. ನಾನಿಲ್ಲಿ ಏನೂ ತೋರಿಸಿಲ್ಲ. ಮತ್ತು ಯಮುನಾ ಕಳಶ ಹೇಗೆ ಮಾಡೋದು ಅಂತ ನೋಡೋಣ. ಯಮುನಾ ಕಳಶಕ್ಕೆ ಅಷ್ಟೇ ಯಾವಾಗ ಅಷ್ಟೇ ಹಣ್ಣನ್ನು ಯೂಸ್ ಮಾಡ್ತೀವಿ. ದಾಳಂಬ್ರಿ ಆಗಿರ್ಬೋದು, ಚೇಪೆಕಾಯಿ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು. ಈ ಚೇಪೆಕಾಯಿಗೂ ಅಷ್ಟೇ ನೀವು ಅರಿಶಿನ ಕುಂಕುಮ ಹಚ್ಬೋದು, ಇಲ್ಲಾಂದರೆ ಈ ಥರ ಡೆಕೋರೇಟ್ ಕೂಡ ಮಾಡ್ಬೋದು. ಕಣ್ಣು ಮೂಗು ಎಲ್ಲ ಇಟ್ಟು ಕಳಶವನ್ನು ಡೆಕೋರೇಟ್ ಮಾಡ್ಬೋದು. ನಾನಿಲ್ಲಿ ಮೋಸಂಬಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಹಳೆ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೆ ಯಾವ ರೀತಿ ಮಾಡಬೇಕು ಅಂತ. ನಿಮಗೆ ಸ್ಲೋ ಆಗಿ ಪ್ರೋಸೆಸ್ ಗೊತ್ತಾಗಬೇಕು ಅಂದರೆ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಯಮುನಾ ಕಳಶಕ್ಕೆ ಇಡುವಂಥ ಚೊಂಬೊಳಗಡೆ ನಾವು ನೀರು, ಅರಿಶಿನ ಕುಂಕುಮ ಮತ್ತು 1 ಕಾಯಿನು, ಚಿಕ್ಕ ಪೀಸ್ ಬೆಲ್ಲ ಹಾಕ್ತೀವಿ. ಈ ನೀರನ್ನ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಇರೋವಂಥ ಎಲ್ಲ ಜನಕ್ಕೂ ತೀರ್ಥದ ಥರ ಕೊಟ್ಟು ಅದನ್ನು ಇದು ಮಾಡ್ತೀವಿ. ಮತ್ತು ಇದ್ರ ಮೇಲೆ 2 ವೀಳ್ಯದೆಲೆ ಅಥವಾ ಮಾವಿನ ಎಲೆ ಇಟ್ಕೋಬೋದು. ಎಲ್ಲ ಪೂಜೆ ಎಲ್ಲ ಆದಮೇಲೆ ಆ ಕಾಯಿ ಎಲ್ಲ ಏನು ಮಾಡಬೇಕಪ್ಪ ಅಂದರೆ ನೀರಲ್ಲಿ ಬಿಡಬೇಕು. ಈ ಕಳಶಕ್ಕೂ ಅಷ್ಟೇ, ಯಮುನಾ ಕಳಶಕ್ಕೆ ಈ ಪಂಚಪಾತ್ರ ಅಥವಾ ಚಿಕ್ಕ ಚೊಂಬಲ್ಲಿ ಇಡ್ಬೋದು ನಾವು. ಅದಕ್ಕೂ ಅರಿಶಿನ ಕುಂಕುಮ ಹಚ್ಕೊಂಡು ಈ ಥರ ಎಲೆ ಇಟ್ಟು ಈ ಥರ ಕಾಯಿನ ಇಡಬೇಕಾಗತ್ತೆ. ಇದು ಯಮುನಾ ಕಳಶ. ಇದಕ್ಕೆ ಹೂವಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಡೆಕೋರೇಟ್. ಪೂಜೆ ತಟ್ಟೆಗೆ ಬೇಕಾಗುವಂಥ ಸಾಮಗ್ರಿ: ಅರಿಶಿನ, ಬೆಳ್ಳಿ ತಟ್ಟೆ ಇಟ್ಕೊಂಡ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಫಸ್ಟ್ ಇಡಬೇಕಾಗಿರೋದೇ ಅರಿಶಿನ, ಕುಂಕುಮ, ಅಕ್ಷತೆ. ಇವೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸು. ಯಾವ ಪೂಜೆಗಾದರೂ ಇವೆಲ್ಲ ಬೇಕೇ ಬೇಕು. ನೆಕ್ಸ್ಟು ಅಡಿಕೆ ಪಟ್ನ. ನೀವು ಅಡಿಕೆ ಪಟ್ನ ಆದರೂ ಇಟ್ಕೋಬೋದು, ಅಥವಾ ಲೂಸ್ ಅಡಿಕೆ ಆದರೂ ಇಡ್ಬೋದು. ತಾಂಬೂಲಕ್ಕೆ ಯೂಸ್ ಆಗುವಂಥದ್ದು ಇದು. ಟಕ್ಕಂತ ತಾಂಬೂಲ ತೆಗೀರಿ ಅಂತ ಹೇಳಿದಾಗ ವೀಳ್ಯದೆಲೆ ಇದ್ದೇ ಇರುತ್ತೆ. ಸೊ ಅಡಿಕೆ ಪಟ್ನ ಇಟ್ಕೋಬೇಕು. 1 ಕಪ್ ಇಡ್ತಾ ಇದ್ದೀನಿ. ಇದು ಹಾಲಿಗೆ, ಅಭಿಷೇಕಕ್ಕೆ ಯೂಸ್ ಆಗುವಂಥ ಹಾಲು, ಹಸಿ ಹಾಲು ಯೂಸ್ ಮಾಡದೇ ಇರುವಂಥದ್ದು ಇದರಲ್ಲಿ ಇಟ್ಕೋಬೇಕು. ಇನ್ನೊಂದು ಚಿಕ್ಕ ಕಪ್ ಇಡ್ತಾ ಇದ್ದೀನಿ. ಇದು ಗಂಧಕ್ಕೆ, ಗಂಧ ಹದ್ಕೊಂಡು ಪೂಜೆ ಮಾಡಿ ಅಂತಲೂ ಬರುತ್ತೆ ಕ್ಯಾಸೆಟಲ್ಲಿ. ಸೊ ಗಂಧಕ್ಕೊಂದು ಬಟ್ಲು. ನೆಕ್ಸ್ಟ್ ಪಂಚಪಾತ್ರದ ಪೂಜೆನೂ ಬರುತ್ತೆ. ಸೊ ಇದರಲ್ಲಿ ನೀರು ಹಾಕೋದು ಮಡಿ ನೀರೇ ಆಗಿರಬೇಕು. ನಾವು ಯೂಸ್ ಮಾಡಿರೋವಂಥದ್ದು ಕುಡ್ದಿರೋಂಥ ನೀರು ಆಗಿರಬಾರ್ದು. ಸೊ ಪಂಚಪಾತ್ರ ನೀರಿಗೆ. ಮತ್ತು 2 ಸೆಪ್ರೇಟಾಗಿ ಬಟ್ಲು ಇಡ್ತಾ ಇದ್ದೀನಿ. ನೀವು ಬಟ್ಲಾದರೂ ಇಟ್ಕೋಬೋದು, ವೀಳ್ಯದೆಲೆ ಆದರೂ ಇಡ್ಬೋದು. ಇದು ಕುಂಕುಮ ಅರ್ಚನೆಗೆ, 1 ಅರಿಶಿನ ಮತ್ತು 1 ಕುಂಕುಮ ಅರ್ಚನೆಗೆ. ಅರ್ಚನೆಗೆ ಮಂತ್ರ ಬರುತ್ತಲ್ಲ ಆ ಪೂಜೆಯಲ್ಲಿ. ಸೊ ಅರ್ಚನೆ ಮಂತ್ರ ಬಂದಾಗ ಇದನ್ನು ತಗೊಂಡು ಇದರಲ್ಲಿನೇ ನಾವು ಅರ್ಚನೆ ಮಾಡ್ಕೋಬೋದು. ಅರಿಶಿನ ಕುಂಕುಮ ತಟ್ಟೆಯಲ್ಲಿ ಇರೋದನ್ನೇ ಯೂಸ್ ಮಾಡ್ಕೋಬೋದು. ಮತ್ತು ಊದ್ಬತ್ತಿನೂ ಅಷ್ಟೇ ಡೈಲಿ ಬಳಸೋದು ಬೇರೆ ಆಗಿಡಿ, ಪೂಜೆಗಳಿಗೆ ಅಂತಲೇ ಸೆಪ್ರೇಟ್ ಊದ್ಬತ್ತಿ ಇಡಿ. ಸೊ ಊದ್ಬತ್ತಿನೂ ಇಟ್ಕೋಬೇಕು. ಮತ್ತು ಇದಕ್ಕೆ ಬೇಕಾಗಿರೋದು, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಿಸ್ತಾ ಇದ್ದೀನಿ. ಇದು ಊದ್ಬತ್ತಿ 6 ಅಂತ ಸ್ಟ್ಯಾಂಡ್.
ನೀವು ಬೇಕಾದರೆ ಒಂದು ಲೋಟದಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದರಲ್ಲಿ ಕೂಡ ಊದ್ಬತ್ತಿಯನ್ನು ಸಿಕ್ಕಲಿಸ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಿಸ್ತಿರೋದ್ರಿಂದ ಇಲ್ಲಿ ಗೆಜ್ಜೆ ವಸ್ತ್ರನ ನಾನು 9 ಎಳೆ ಮತ್ತು 9 ಹಿಡಿ ಮಾಡ್ಕೊಂಡಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 9 ಅಂತ. ನೀವು ಗೌರಿ ಹಬ್ಬಕ್ಕೆ ಮಾಡಬೇಕಾದ್ರೆ 16 ಮತ್ತು ಅನಂತ ಚತುರ್ದಶಿಗೆ ಮಾಡಬೇಕಾದ್ರೆ 21, ಈ ಥರ ಪ್ರತಿಯೊಂದು ಹಬ್ಬಕ್ಕೇನು ಈ ಗೆಜ್ಜೆ ವಸ್ತ್ರ ಮೆಷರ್ಮೆಂಟ್ಸು ಎಳೆ ಚೇಂಜ್ ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ ಗೆಜ್ಜೆ ವಸ್ತ್ರ ರೆಡಿ ಮಾಡಿ ಇಟ್ಕೋಬೇಕು. ಇದು ಇನ್ನೊಂದು 2 ಎಲೆ ಮತ್ತು ಚಿಕ್ಕದು ಒಂದು ಯು ಶೇಪು. ಇದು ಬಂದು ಗಣೇಶಗೆ. ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಗಣೇಶನ ಇಟ್ಟೇ ಇಡ್ತೀವಿ ಆ್ಯಂಡ್ ಫಸ್ಟ್ ಅದಕ್ಕೆ ಪೂಜೆ ಮಾಡ್ತೀವಿ. ಸೊ ಅದಕ್ಕೊಂದು ಗೆಜ್ಜೆ ವಸ್ತ್ರ ಹಾಕಲೇಬೇಕು. ಆ ಗೆಜ್ಜೆ ವಸ್ತ್ರ ಇಟ್ಕೊಳ್ಳಿ. ಇನ್ನೊಂದು ಚಿಕ್ಕದು ಗೆಜ್ಜೆ ವಸ್ತ್ರ ಇಟ್ಕೊಳ್ಳಿ 2 ಎಳೆದು. ಇದು ಏನಕ್ಕಪ್ಪ ಅಂದರೆ ಯಮುನಾ ಕಲಶಕ್ಕೆ. ಯಾವುದಾದ್ರೂ ಹಬ್ಬ ಆಚರಿಸ್ಬೇಕಾದ್ರೆ ಫಸ್ಟು ಗಣೇಶನ ಪೂಜೆ ಮಾಡಿ ಮತ್ತೆ ಯಮುನಾ ಕಲಶಕ್ಕೆ ಪೂಜೆ ಮಾಡಿ ಮತ್ತೆ ದೇವಿನ ಅಥವಾ ಮೇನ್ ದೇವರನ್ನ ಪೂಜೆ ಮಾಡ್ತೀವಿ. ಸೊ ಯಮುನಾ ಕಲಶಕ್ಕೂ ಒಂದು ಗೆಜ್ಜೆ ವಸ್ತ್ರ ಇಡಬೇಕು. ಇದು ಬಿಳ್ಳೆಗಳು. ಗೆಜ್ಜೆ ವಸ್ತ್ರಕ್ಕೆ ಸೈಡಲ್ಲಿ ಬರ್ತಲ್ಲ ಆ ಬಿಳ್ಳೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಸೊ ಪೂಜೆ ತಟ್ಟೆಯಲ್ಲಿ ಬೇಕಾಗಿರೋ ಸಾಮಗ್ರಿ, ಬೇಸಿಕ್ ಸಾಮಗ್ರಿ ಇವೆಲ್ಲನೂ. ಮತ್ತು ಪೂಜೆ ನೀವು ಅಯ್ಯನವರಾದರೂ ಬಂದು ಮಂತ್ರ ಹೇಳಿ ಅಥವಾ ಕ್ಯಾಸೆಟ್ ಆದರೂ ಹಾಕ್ಕೊಳ್ಳಿ. ಅದರಲ್ಲಿ ಆರತಿಗಳು ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಆರತಿಗಳು. ಅದಕ್ಕೂ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅಂದರೆ ಯಾವ್ಯಾವ್ದು ಬರುತ್ತಪ್ಪ ಆರತಿ ಅಂದರೆ ಕರ್ಪೂರದ ಆರತಿ ಬರುತ್ತೆ. ಸೊ ಕರ್ಪೂರದ್ದು ಸ್ಟ್ಯಾಂಡ್ ಇಟ್ಕೊಳ್ಳಿ. ಮತ್ತು ಏಕಾರತಿ ಬರುತ್ತೆ. ಏಕಾರತಿಗೆ ಆಲ್ರೆಡಿ ತುಪ್ಪದ ಬತ್ತಿ ಹಾಕಿ ಇಟ್ಟಿದ್ದೀನಿ. ಏಕಾರತಿಗೆ ಯಾವಾಗೂ ಅಷ್ಟೇ 2 ಬತ್ತಿನ ಹಾಕಬೇಕು. ಒಂದೇ ಒಂದು ತುಪ್ಪದ ಬತ್ತಿ ಹಾಕಿ ಅಂಟಿಸ್ಬಾರ್ದು. ಮತ್ತು ತ್ರಯಾರ್ತಿಗೆ 3 ಬತ್ತಿ ಹಾಕಿ. ನೆಕ್ಸ್ಟ್ ಬರೋದು ಪಂಚಾರತಿ. ಸೊ ಪಂಚಾರತಿಗೆ 5 ತುಪ್ಪದ ಬತ್ತಿ ಹಾಕಿ ರೆಡಿಯಾಗಿ ಈ ಥರ ಇಟ್ಕೊಂಡ್ರೆ ನಾವು ಅವರು ಮಂತ್ರ ಹೇಳಿದ ತಕ್ಷಣ ಟಕ್ಕಂತ ಎತ್ಕೊಂಡು ಇದನ್ನು ಬೆಳಗ್ಬೋದು. ಮತ್ತು ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ಅಥವಾ ವ್ರತ ಎಲ್ಲ ಆದಮೇಲೆ ದೇವರಿಗೆ ಆರತಿ ಮಾಡು ಅಂತ ಹೇಳ್ತಾರೆ. ಆರತಿ ಮಾಡಬೇಕು. ಸೊ ಆ ಆರತಿಗೆ ಆರತಿ ಮಾಣಿಕ್ಯನು ತುಪ್ಪದ ಬತ್ತಿ ಹಾಕಿ ರೆಡಿಯಾಗಿ ಇಟ್ಕೊಂಡ್ರೆ ಎಲ್ಲ ಈಸಿಯಾಗಿ ಆಗುತ್ತೆ. ಆಗಾಗ ಎದ್ದೇಳಬೇಕು, ಪ್ರತಿಯೊಂದು ಮಾಡ್ಕೋಬೇಕು ಅಂದರೆ ಕಷ್ಟ. ಸೊ ಎಲ್ಲನೂ ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ನಮಗೆ ಪೂಜೆ ಎಲ್ಲ ಕೂತಿದ್ದ ಜಾಗದಲ್ಲಿ ಈಸಿಯಾಗಿ ಆಗೋಗುತ್ತೆ. ಮತ್ತು ಸೈಡಲ್ಲಿ ಮೇಯ್ನ್ ದೀಪ ಇಡ್ತೀವಲ್ಲ, ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೀಪವನ್ನು ಮುಟ್ಟಿಸಿ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೂ ಅಷ್ಟೇ 2 ದೀಪಗಳಿಗೆ ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿಯಾಗಿ ಇಟ್ಕೊಳ್ಳಿ. ಯಾವುದಾದ್ರೂ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂದರೆ ದೀಪವನ್ನು ಬೆಳಗಿಸಿ ಮತ್ತೆ ನಂತರ ಪೂಜೆ ಸ್ಟಾರ್ಟ್ ಮಾಡೋದು. ಸೊ ಅದು ರೆಡಿಯಾಗಿ ಇಟ್ಕೊಳ್ಳಿ. ಇದಲ್ಲದೆ ಎಕ್ಸ್ಟ್ರಾ ಏನೇನು ಬೇಕಪ್ಪ ಅಂದರೆ ಬೆಂಕಿ ಪಟ್ಟಣ, ಉದ್ಬತ್ತಿ, ಬತ್ತಿ ಎಲ್ಲ ಅಂಟಿಸೋಕ್ಕೆ, ಕರ್ಪೂರದ ಆರತಿಗೆ ಬೇಕಾಗಿರೋವಂಥದ್ದು ಕರ್ಪೂರ, ಚವ್ವಾಕು ಅಂತೀವಲ್ಲ, ಇದು ಗ್ರಂಥಿಗೆ ಅಂಗಡಿಯಲ್ಲಿ ರೆಡಿ ಸಿಗುತ್ತೆ. ನೀವು ದೇವಿಗಳನ್ನ ಪೂಜೆ ಅಥವಾ ದೇವಿ ವ್ರತ ಮಾಡಬೇಕಾದ್ರೆ ಇದು ಕಂಪಲ್ಸರಿ. ಗಣೇಶ ಪೂಜೆಗೆ ಏನು ಬೇಕಾಗಿಲ್ಲ. ಇವುಗಳ ಜೊತೆ ನಾವು ಮಂಗಳ ದ್ರವ್ಯಗಳಲ್ಲೂ ಪೂಜೆ ಮಾಡಬೇಕಾಗಿ ಬರುತ್ತೆ. ಮಂಗಳ ದ್ರವ್ಯಗಳು ಯಾವ್ಯಾವಪ್ಪ ಅಂದರೆ ಗಂಗಚಂದನ, ಗಂಧೂಡಿ ಮತ್ತು ಕಾಟಿಗೆ. ಈ 3 ಯೂಶಲಾಗಿ ಬೇಸಿಕ್ಕಾಗಿ ಇಟ್ಕೊತೀವಿ. ಮಂಗಳ ದ್ರವ್ಯ ಅಂದರೆ ಅರಿಶಿನ ಕುಂಕುಮ ಕೂಡ ಸೇರುತ್ತೆ. ಹೂದಲ್ಲಿ ಇದನ್ನು ಡಿಪ್ ಮಾಡಿ ಪೂಜೆ ಮಾಡಬೇಕು ಅಂತಲೂ ಬರುತ್ತೆ. ಸೊ ಇವು 3 ದೇವರಿಗೆ ಪೂಜೆಗೆ ಶ್ರೇಷ್ಠನೇ. ಸೊ ಇದು 3 ರೆಡಿಯಾಗಿ ಇಟ್ಕೊಂಡು ಹಬ್ಬ ಕ್ಲೀನಾಗಿ ಆಚರಿಸ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡ್ಕೊಳ್ಳೋವಂಥ ಕೈದಾರ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ತೆಳ್ಳಗಿಡೋದು ಬೇಡ. ತೆಳ್ಳಗಿದ್ರೆ ನಮಗೆ ದಾರ ತುಂಬಾ ಲೈಟ್ ಕಲರ್ ಬರುತ್ತೆ. ಸೊ ಅದು ಯೆಲ್ಲೋ ಕಲರ್ ಇದ್ರೇ ಚೆಂದ ನೋಡೋಕ್ಕೆ. ನೋಡಿ ಈ ಹದಕ್ಕೆ ಇರಲಿ. ಹಸಿ ದಾರ ತೊಗೊಂಡಿದ್ದೀನಿ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ರೆಡಿ ಸಿಗುತ್ತೆ. 3 ಎಳೆ ಇರುತ್ತೆ. ಇದು ದಾರ ರೆಡಿಮೇಡ್ ತೊಗೊಂಡಾಗೇ 3 ಎಳೆ ಇರುತ್ತೆ. ಸೊ ಇದನ್ನು ನಾವಿವಾಗ ನಾನು ಹೇಳ್ದಂಗೆ 9 ಹಿಡಿ ಮಾಡ್ಕೋಬೇಕು. ನೋಡಿ ಹಿಡಿ ಈ ಥರ ಮೆಷರ್ ಮಾಡಬೇಕು. 9 ಹಿಡಿ, 9 ಎಳೆ ಮತ್ತು 9 ಗಂಟು ಅಂತ ಹೇಳಿದ್ದೆ. ಈಗ 9 ಹಿಡಿ 3 ಎಳೆ ಆಯಿತು. 9 ಎಳೆ ಮಾಡ್ಕೋಬೇಕು ಇದನ್ನು. ಸೊ ಸೇಮ್ ಮೆಷರ್ಮೆಂಟಷ್ಟು ಮತ್ತು ದಾರದುಂಡೆಯಲ್ಲಿ ಅದೇ ಲೆಂತ್ಗೆ ಕಟ್ ಮಾಡ್ಕೋಬೇಕು. ಸೊ 6 ಎಳೆ ಆಯಿತು. ಮತ್ತು ಇನ್ನೊಂದು ಸಲ ಮೆಷರ್ ಮಾಡ್ಕೋಬೇಕು. ಸೊ 3, 3, 3, 9 ಆಯಿತು ಒಟ್ಟು. ಮನೆಯಲ್ಲಿ ಎಷ್ಟು ಮುತ್ತೈದೆಯರು ಪೂಜೆಗೆ ಕೂತ್ಕೊತಾರೋ ಅಷ್ಟು ದಾರಗಳು ಮಾಡ್ಕೋಬೇಕು. ಪ್ಲಸ್ ಒಂದು ಎಕ್ಸ್ಟ್ರಾ ದೇವಿಗೆ ಬಡ್ಸೋಕ್ಕೆ ಮಾಡ್ಕೋಬೇಕು. ನೋಡಿ 9 ಎಳೆ ಆಗಿದೆ, 9 ಹಿಡಿ ಆಗಿದೆ. ಈಗ ಇದನ್ನು ಅರಿಶಿನ ನೀರಲ್ಲಿ ಅದ್ದೋಣ. ಕ್ಲೀನಾಗೆ ನೀವು ನೋಡಿ ನಾನು ವಿಡಿಯೋಲಿ ತೋರಿಸಿರೋ ರೀತಿ ಮಾಡೋದು. ಅರಿಶಿನ ನೀರಲ್ಲಿ ಹಾಕಿ ಅದನ್ನು ಜಸ್ಟ್ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿಬಿಟ್ಟು ಈ ಥರ ನೀವು ತೀಡಿದ್ರೆ ಎಕ್ಸ್ಟ್ರಾ ಇರೋವಂಥ ನೀರೆಲ್ಲ ಹೊಟ್ಟೋಗುತ್ತೆ. ನೋಡಿ ಯೆಲ್ಲೋ ಕಲರ್ ದಾರ ರೆಡಿ ಆಯಿತು. ಇದಕ್ಕೆ ಹೂವು ಒಬ್ಬೊಬ್ರು ಒಂದೊಂದು ಥರ ಕಟ್ಕೊತಾರೆ. ಒಬ್ಬರು ಒಂದೇ ಒಂದು ಸೇವಂತಿಗೆ ಮಿಡ್ಲಲ್ಲಿ ಹಾಕಿ ಕಟ್ಕೊತಾರೆ. ಒಬ್ಬೊಬ್ಬರು 5 ಟೈಪ್ಸ್ ಆಫ್ ಹೂವು, 7 ಟೈಪ್ಸು ಹಂಗೆ ಹಾಕ್ಕೊತಾರೆ. ಇಲ್ಲಿ ನಾನು 3 ಟೈಪ್ಸ್ ಹೂವನ್ನ ತೋರಿಸ್ತಾ ಇದ್ದೀನಿ. ನೋಡಿ ಒಂದೊಂದು ಹೂವು ಕಟ್ಟಿದಾಗ ಆ ಗಂಟು ಲೆಕ್ಕ ಆಗುತ್ತೆ. ಸೊ ನಾನಿಲ್ಲಿ 5 ಟೈಪ್ಸ್ ಕಟ್ತಾ ಇದ್ದೀನಿ. ಅಂದರೆ 5 ಸಾರಿ ಹೂವು ಕಟ್ತಾಯಿದ್ದೀನಿ. ಸೊ 5 ಗಂಟು ಅಲ್ಲೇ ಮುಗ್ದೋಯ್ತು. ಮಿಕ್ಕಿರೋದು ನಮಗೆ 4 ಗಂಟು. ಸೊ ಆ 4 ಗಂಟು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ.
ನೋಡಿ ರೋಸು ಮತ್ತು ಸೇವಂತಿಗೆ ಮಾತ್ರ ಮನೆಯಲ್ಲಿತ್ತು, ಸೊ ಅದನ್ನೇ ತೋರಿಸಿದ್ದೀನಿ. 5 ಹೂವು ಕಟ್ಟಿದ್ದೀನಿ. 5 ಗಂಟು ಆಯಿತು. ಮಿಕ್ಕಿರೋಂಥ 4 ಗಂಟನ್ನ ಈ ಕಡೆ 2 ಆ ಕಡೆ 2 ಮಿಕ್ಕಿರೋ ದಾರದಲ್ಲಿ ಕಟ್ಟೋಣ ಗಂಟು. ನೋಡಿ ಈ ಕಡೆ 2 ಕಟ್ಟಿದ್ದೀನಿ, ರೈಟ್ ಸೈಡ್ ಇರೋ ದಾರದಲ್ಲಿ 2 ಗಂಟು. ಸೊ ಟೋಟಲ್ಲು 9 ಹಿಡಿ, 9 ಲೇಯರ್ಸ್ ಮತ್ತು 9 ನಾಟ್ಸ್ ಆಯ್ತಲ್ವಾ. ಇದೇ ರೀತಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ದಾರಗಳು ಮಾಡಿಕೊಂಡು ಹಬ್ಬ ಚೆನ್ನಾಗಿ ಆಚರಿಸ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ಬಾಗಿನದಲ್ಲಿ ಯಾವ ಯಾವ ಸಾಮಾನುಗಳನ್ನ ಹಾಕಿ ಕೊಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ಏನೇನು ತಗೋಬೇಕು ಅಂತ ಫಸ್ಟ್ ತೋರಿಸ್ತೀನಿ. ಇದಕ್ಕೆ ಪ್ರತಿ ಬಾಗಿನಕ್ಕೂ 5 ವೀಳ್ಯದೆಲೆ ಹಾಕಬೇಕು. ನಾವು ಗೌರಿ ಹಬ್ಬದ ಬಾಗಿನದಲ್ಲಿ 16 ವೀಳ್ಯದೆಲೆ ಹಾಕೋದುಂಟು, ಬಟ್ ಈ ಹಬ್ಬಕ್ಕೆ 5 ವೀಳ್ಯದೆಲೆ. ಬಾಗಿನ ಸಾಮಾನು ಏನೇನು ಹಾಕಬೇಕು ಅಂದರೆ ಅರಿಶಿನ ಕುಂಕುಮ ಪ್ಯಾಕೆಟ್ 1, ಬಳೆ, ಅರಿಶಿನ ಕೊಂಬು 5, ಬಟ್ಲಡಿಕೆ 5, ಬಿಚ್ಚೋಲೆ 1, ಬಾಚಿನಿಗೆ 1, ಇಷ್ಟನ್ನು ಹಾಕಬೇಕು. 1 ಕಾಯಿನ್, 1 ರೂಪಾಯಿ ಕಾಯಿನ್ ಆದರೂ ಹಾಕ್ಬೋದು. ಸೊ ಇಷ್ಟು ಬಾಗಿನದ ಸಾಮಾನು ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಅದು ಒಂದು ಸೆಟ್ನ ಇಡಬೇಕು. ಮತ್ತು ಇದಕ್ಕೆ 5 ತರಹದ ಹಣ್ಣುಗಳನ್ನು ಇಡ್ತೀವಿ. ನೀವು 5 ಆದರೂ ಇಡ್ಬೋದು, ಅವೈಲಬಲ್ ಇದ್ದರೆ 9 ಆದರೂ ಇಡ್ಬೋದು. ಈ 5 ಅಥವಾ 9 ಹಣ್ಣುಗಳು ಇಡುವಾಗ ತೆಂಗಿನಕಾಯಿ 1 ಕಂಪಲ್ಸರಿ. ತಾಂಬೂಲದಲ್ಲಿ ತೆಂಗಿನಕಾಯಿ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ 1 ತೆಂಗಿನಕಾಯಿ ಇಟ್ಟು ಇನ್ನು 4 ಅಥವಾ 8 ಹಣ್ಣುಗಳು ನಿಮಗೆ ಯಾವುದು ಇಷ್ಟ ಇದೆಯೋ, ಯಾವುದು ಅವೈಲಬಲ್ ಇದೆಯೋ ಅದನ್ನು ಇಡ್ಬೋದು. ನಾನಿಲ್ಲಿ ಪಂಚಫಲ ಇಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಬ್ಲೌಸ್ ಪೀಸ್ 1 ಇಡಬೇಕು. ಬಾಗಿನ ಮತ್ತು ಮಡ್ಲಕ್ಕಿ ಇವೆಲ್ಲ ತುಂಬಿಸುವಾಗ ಬ್ಲೌಸ್ ಪೀಸ್ ಕಂಪಲ್ಸರಿ. ಏಕೆಂದರೆ ನಾವು ಮುತ್ತೈದರಿಗೆ ಕೊಡೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬ್ಲೆಸ್ ಮಾಡಿಕೊಂಡು ಬ್ಲೌಸ್ ಪೀಸ್ 1 ಇಡಬೇಕು. ಮತ್ತು ಈ ಬಾಗಿನದಲ್ಲಿ ಯಾವುದಾದ್ರೂ ಒಂದು ಗಿಫ್ಟ್ ಆರ್ಟಿಕಲ್ನ ಹಾಕ್ಬೋದು. ಗೋಲ್ಡು, ಸಿಲ್ವರು ಅಥವಾ ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಐಟಮ್ಸು ಏನಾದರೂ ಗಿಫ್ಟ್ ಆರ್ಟಿಕಲ್ ಕೊಡಬೇಕು ಅಂದರೆ ಅದನ್ನು ಹಾಕಿ ಕೊಡ್ಬೋದು. ಗೌರಿ ಹಬ್ಬದ ಬಾಗಿನ ಮರದ ಬಾಗಿನ ಆಗಿರುತ್ತೆ ಆ್ಯಂಡ್ ಕಂಪಲ್ಸರಿ ಆ ಹಬ್ಬಕ್ಕೆ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮರದ ಬಾಗಿನ ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಗಿಫ್ಟ್ ಆರ್ಟಿಕಲ್ ಹಾಕಿ ಈ ಬಾಗಿನದ ಸಾಮಾನೆಲ್ಲ ಹಾಕಿ ಕೊಡೋದುಂಟು. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.